ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಇವರ ಸಹಯೋಗದೊಂದಿಗೆ ನಮ್ಮ ಬಯಲನೇ ಬಿತ್ತಿಯ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ವಿಶ್ವಗುರು ಬಸವಣ್ಣನವರ ಒಂದು ತುಂಬಾನೇ ಕಠಿಣವಾದ ಎಚ್ಚರಿಕೆಯ ವಚನದ ಬಗ್ಗೆ ಮಾತಾಡೋಣ. ಹೌದು, ಇದು ಕೇವಲ ಒಂದು ಪದ್ಯ ಅಲ್ಲ. ಖಂಡಿತ. ಇದು 12ನೇ ಶತಮಾನದಲ್ಲಿ ಜಾತಿ ಪದ್ಧತಿ ಪುರೋಹಿತಶಾಹಿ ವ್ಯವಸ್ಥೆ ಇತ್ತಲ್ಲ, ಅದರ ವಿರುದ್ಧ ನಡೆದ ಒಂದು ದೊಡ್ಡ ಕಲ್ಯಾಣ ಚಳುವಳಿಯ ಧ್ವನಿ. ಆ ವಚನ ಹೀಗಿದೆ: ಉರಿಯುವ ಕೊಳ್ಳಿಯ ಮಂಡೆಯಲ್ಲಿ ಕಿದಡು ಉರಿಯುವುದು ಮಾಬುದೆ, ಕಲ್ಲ ಗುಗ್ಗರಿಯ ಮಿಳಿದಡೆ ಹಲ್ಲು ಹೋಹುದು ಮಾಬುದೆ, ಶರಣರೊಡನೆ ಸರಸವಾಡಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮದೇವ. ಬನ್ನಿ ಈ ವಚನವನ್ನೊಮ್ಮೆ ಬಿಡಿಸಿ ನೋಡೋಣ. ಮೊದಲ ಸಾಲುಗಳೇ ಎಷ್ಟು ನೇರವಾದ ಕಠಿಣವಾದ ರೂಪಕಗಳನ್ನು ಬಳಸ್ತವಲ್ವಾ? ಹೌದು, ತುಂಬಾ ನೇರವಾದ ರೂಪಕಗಳು. ಉರಿಯೋ ಪಂಜನ್ನು ತಲೆ ಮೇಲೆ ಇಟ್ಕೊಳ್ಳೋದು, ಆಮೇಲೆ ಕಲ್ಲನ್ನು ಜೀಗಿಯೋದು, ಇವೆರಡೂ ಸ್ವಯಂ ವಿನಾಶಕಾರಿ ಕೆಲಸಗಳು. ಯಾಕೆ ಬಸವಣ್ಣನವರು ಇಂಥ ದೈಹಿಕ ಹಿಂಸಾತ್ಮಕ ಚಿತ್ರಣಗಳನ್ನು ಬಳಸಿದ್ರು? ಆಕ್ಚುಲಿ ಇದೇ ಇಲ್ಲಿರೋ ಸ್ವಾರಸ್ಯಕರವಾದ ಅಂಶ. ಅವರು ಹೇಳ್ತಿರೋ ಆಧ್ಯಾತ್ಮಿಕ ಅಪಾಯ ಅನ್ನೋದು ಸುಮ್ಮನೆ ಒಂದು ಯೋಚನೆ ಅಲ್ಲ. ಅದು ಸುಟ್ಟ ಗಾಯದಷ್ಟು ಅಥವಾ ಮುರಿದ ಹಲ್ಲಿನಷ್ಟು ಅಷ್ಟೇ ನಿಜವಾದ ನೋವು ಕೊಡುತ್ತೆ ಅಂತ ಮನದಟ್ಟು ಮಾಡಿಸ್ಬೇಕಿತ್ತು. ಸರಿ. ನಾವು 12ನೇ ಶತಮಾನದ ಸಮಾಜವನ್ನೊಮ್ಮೆ ಕಲ್ಪನೆ ಮಾಡ್ಕೋಬೇಕು. ಆಗ ಕಲ್ಯಾಣದ ಶರಣರು ಜಾತಿ ಲಿಂಗ ತಾರತಮ್ಯವನ್ನೆಲ್ಲ ಪ್ರಶ್ನೆ ಮಾಡ್ತಿದ್ರು. ನಿರಾಕಾರನಾದ ಶಿವನನ್ನ ಪೂಜಿಸೋ ಲಿಂಗಾಯತ ತತ್ವದ ಮೂಲಕ ಎಲ್ಲರೂ ಸಮಾನರು ಅಂತ ಸಾರುತ್ತಿದ್ರು. ಹೌದು, ಅಂತಹ ಕ್ರಾಂತಿಕಾರಿಗಳನ್ನ ಅಂದಿವ ವ್ಯವಸ್ಥೆ ಸುಲಭವಾಗಿ ಒಪ್ಕೊಂಡಿರ್ಲಿಲ್ಲ. ಖಂಡಿತ ಇಲ್ಲ. ಅವರನ್ನ ಗೇಲಿ ಮಾಡೋದು, ಹಗುರವಾಗಿ ನೋಡೋದು, ಇದೆಲ್ಲ ಸಾಮಾನ್ಯ ಆಗಿರ್ಬೇಕು. ಈಗ ಸ್ಪಷ್ಟವಾಗ್ತಿದೆ. ಆ 2ನೇ ಸಾಲು, ಕಲ್ಲ ಗುಗ್ಗರಿಯ ಮಿಲಿದಡೆ, ಇದು ಬರೀ ಅಪಾಯದ ಬಗ್ಗೆ ಹೇಳ್ತಿಲ್ಲ, ಇದೊಂದು ತರಹದ ಮೂರ್ಖತನವನ್ನು ಸೂಚಿಸ್ತಿದೆಯಲ್ವೇ? ನಿಜ. ಯಾರು ತಾನೇ ಕಲ್ಲನ್ನು ಜೊಗ್ಯೋಕ್ ಹೋಗ್ತಾರೆ? ನಿಖರವಾಗಿ ಅದು ಮೂರ್ಖತನವೇ. ಯಾಕಂದ್ರೆ ಅದರಿಂದ ನಷ್ಟ ಆಗೋದು ಜೊಗ್ಗಿದವನಿಗೆ ಹೊರತು ಕಲ್ಲಿಗಲ್ಲ. ಬಸವಣ್ಣನವರು ಹೇಳುತ್ತಿರೋದು ಕೂಡ ಅದನ್ನೇ. ಶರಣರನ್ನ ಅಂದ್ರೆ ಆ ಕಾಲದ ಸಮಾಜ ಸುಧಾರಕರನ್ನ ಗೇಲಿ ಮಾಡೋದ್ರಿಂದ ನೀವು ಅವರಿಗೇನು ಹಾನಿ ಮಾಡ್ತಿಲ್ಲ. ಓಹೋ. ಬದಲಿಗೆ ಸಮಾಜದ ಕದತಿಗೆ ನೀವೇ ಅಡ್ಡಗಾಲು ಹಾಕ್ತಿದ್ದೀರಿ. ಜ್ಞಾನವನ್ನ ತಿರಸ್ಕರಿಸೋದು ಅಂದ್ರೆ ಅದು ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡಾಗೆ. ನಿಮ್ಮನ್ನು ನೀವೇ ನಾಶ ಮಾಡಿಕೊಳ್ಳುವ ಕ್ರಿಯೆ. ಹೌದು. ಈ 2 ಬಲವಾದ ಉದಾಹರಣೆಗಳನ್ನ ಕೊಟ್ಟು ಬಸವಣ್ಣನವರು ನೇರವಾದಿ ವಾದದ ಕೇಂದ್ರಕ್ಕೆ ಬರ್ತಾರೆ. ಶರಣರೊಡನೆ ಸರಸವಾಡಿದಡೆ ನರಕ ತಪ್ಪದು. ಇಲ್ಲಿ ಸರಸವಾಡುವುದು ಅಂದ್ರೆ ಏನು? ಅದರ ಆಳವಾದ ಅರ್ಥವೇನಿರಬಹುದು? ಈ ಆಳವಾದ ಚರ್ಚೆಯನ್ನ ಮುಂದುವರಿಸೋಣ. ಅದಕ್ಕೂ ಮುನ್ನ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಸವಾಡುವುದು ಅಂದ್ರೆ ಕೇವಲ ತಮಾಷೆ ಮಾಡೋದಷ್ಟೇ ಅಲ್ಲ. ಅದರ ನಿಜವಾದ ಅರ್ಥ ಶರಣರ ತತ್ವಗಳನ್ನ, ಅವರ ಕ್ರಾಂತಿಕಾರಕ ವಿಚಾರಗಳನ್ನ ಹಗುರವಾಗಿ ತಗೊಳ್ಳೋದು, ಅವರ ಸಮಾನತೆಯ ಆಶಯವನ್ನೇ ನಿರಾಕರಿಸೋದು. ಹಾಗೆ ಮಾಡಿದ್ರೆ ನರಕ ತಪ್ಪದು ಅಂತಾರೆ. ಇಲ್ಲಿ ನರಕ ಅಂದ್ರೆ ಸಾವಿನ ನಂತರ ಬರೋ ಲೋಕ ಅಲ್ಲ. ಹಾಗಾದ್ರೆ ಆ ಜಾತಿ ವ್ಯವಸ್ಥೆಯ ಸಂಕಟ, ಅಜ್ಞಾನ ಮತ್ತು ಶೋಷಣೆಯಿಂದ ತುಂಬಿದ ಸಮಾಜ ಇದೆಯಲ್ಲ, ಅದೇ ಒಂದು ಜೀವಂತ ನರಕ. ಆ ಬದಲಾವಣೆಯನ್ನ ವಿರೋಧಿಸೋದ್ರಿಂದ ನೀವು ಅದೇ ನರಕದಲ್ಲಿ ಉಳಿದ್ಬಿಡ್ತೀರಿ ಅನ್ನೋದೇ ಬಸವಣ್ಣನವರ ಕಠಿಣ ಎಚ್ಚರಿಕೆ. ಹಾಗಾದ್ರೆ ಈ ವಚನ ಕೇವಲ ಒಂದು ಆಧ್ಯಾತ್ಮಿಕ ಎಚ್ಚರಿಕೆಯಲ್ಲ, ಇದೊಂದು ಸಾಮಾಜಿಕ ಮತ್ತು ರಾಜಕೀಯ ಪ್ರಣಾಳಿಕೆ ಕೂಡ ಹೌದು. ಖಂಡಿತ. ಕೊನೆಯಲ್ಲಿ ಕೂಡಲ ಸಂಗಮ ದೇವ ಅಂತ ಅಂಕಿತನಾಮ ಬಳಸೋ ಮೂಲಕ ಈ ಮಾತು ಬರೀ ನನ್ನದಲ್ಲ, ಇದು ದೈವಿಕ ಸತ್ಯ ಅಂತ ಒತ್ತಿ ಹೇಳ್ತಿದ್ದಾರೆ. ಹೌದು, ಬಸವಣ್ಣನವರು ವಾದ ಮಂಡಿಸೋ ರೀತಿ ಅದ್ಭುತ. ಮೊದಲು 2 ಪ್ರಶ್ನೆಗಳ ಮೂಲಕ ಎಲ್ಲರೂ ಒಪ್ಲೇಬೇಕಾದ ಸತ್ಯವನ್ನ ನಮ್ಮುಂದಿಡ್ತಾರೆ. ಉರಿಯೋ ಕೊಳ್ಳಿ ಸುಡುತ್ತೆ, ಕಲ್ಲು ಹಲ್ಲನ್ನು ಮುರಿಯುತ್ತೆ. ಇದನ್ನ ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಜ. ಆ ಒಂದು ಭದ್ರವಾದ ಬುನಾದಿಯ ಮೇರೆ ಅವರು ತಮ್ಮ ಸಾಮಾಜಿಕ ತೀರ್ಮಾನವನ್ನ ಕಟ್ಟುತ್ತಾರೆ. ಇದು ಅವರ ವಚನಗಳ ಒಂದು ವಿಶಿಷ್ಟ ಶೈಲಿ. ಒಟ್ನಲ್ಲಿ ಹೇಳೋದಾದ್ರೆ ನಮ್ಮ ಮಾತು, ನಮ್ಮ ನಡವಳಿಕೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಜ್ಞಾನವನ್ನ ಮತ್ತು ಮೌಲ್ಯಗಳನ್ನ ನಾವು ಹೇಗೆ ಕಾಣ್ತೀವಿ ಅನ್ನೋದಕ್ಕೆ ಖಚಿತವಾದ ತಪ್ಪಿಸಲಾಗದ ಪರಿಣಾಮಗಳು ಇದ್ದೇ ಇರುತ್ತವೆ ಅನ್ನೋದೇ ಈ ವಚನದ ಸಾರ್ವಕಾಲಿಕ ಸಂದೇಶ. ಎಲ್ಲರೂ ಚಿಂತನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯನ್ನ ಇಲ್ಲಿ ಬಿಟ್ಟು ಹೋಗ್ಬೋದು ಅನ್ಸುತ್ತೆ. ಖಂಡಿತವಾಗಿಯೂ. ಈ ವಚನದಲ್ಲಿ ಬರೋ ಶರಣರು ಅನ್ನೋ ಪದವನ್ನ ನಾವು ಇವತ್ತಿನ ಕಾಲಕ್ಕೆ ಅನ್ವಯಿಸೋದಾದ್ರೆ ನಮ್ಮ ಕಾಲದ ಶರಣರು ಯಾರು? ಸಮಾಜದ ಅಂಕುಡೊಂಕುಗಳನ್ನ ತಿದ್ದೋಕೆ ಪ್ರಯತ್ನಿಸೋರು, ಹೊಸ ಆಲೋಚನೆಗಳನ್ನ ತರೋರು, ಅಥವಾ ನಾವು ಗೌರವಿಸೋ ಮೌಲ್ಯಗಳು, ಅವುಗಳ ಜೊತೆ ನಾವು ಎಲ್ಲಾದ್ರೂ ಸರಸವಾಡುತ್ತಿದ್ದೇವೆಯೇ? ಇದೊಂದು ಯೋಚಿಸಬೇಕಾದ ಪ್ರಶ್ನೆ.